ಆತನ ಕಾರ್ಯಗಳಿಗೆ ಎಷ್ಟು ವರ್ಣಿಸಬೇಕು, ಆತನ ಮಾರ್ಗದಲ್ಲಿ ಎಲ್ಲರಿಗೆ ನಡೆಸಬೇಕು, ನಿನ್ನ ನಡತೆ ಹೆಂಗದ ಅಂತೇಳಿ ದೇವರು ಜಡ್ಜ್ಮೆಂಟ್ ಮಾಡುವಂತನಾಗಿದ್ದಾನೆ. ನೀ ಪರಲೋಕಕ್ಕೆ ಸೇರಿದಾಗ ನರಕದಲ್ಲಿ ಬೀಳ್ತಿ, ಪರಲೋಕ ರಾಜ್ಯ ಸೇರ್ತಿ ಎನ್ನುವಂತ ನೋಡುವಂತ ದೇವರಾಗಿದ್ದಾನೆ. ಈ ಲೋಕದ ಮೇಲೆ ಬರಬೇಕಾದ್ರೂ ಒಬ್ಬೊಬ್ಬ ವ್ಯಕ್ತಿಯ ಒಂದೊಂದು ಭವಿಷ್ಯವನ್ನು ದೇವರು ಬರೆಯಲ್ಪಟ್ಟಿದ್ದಾನೆ. ಆದರೂ ದೇವರು ನಿಮ್ಮನ್ನು ಪರೀಕ್ಷಿಸುವಂತನಾಗಿದ್ದಾನೆ. ಇವತ್ತಿನ ತಂದೆ ತಾಯಿ ಏಟು ರೀತಿಯಾಗಿ ಪ್ರೀತಿಸಿದಿ, ಏಟು ರೀತಿಯಾಗಿ ಮನಸ್ಸು ನೋಯಿಸಿದಿ, ಅದೆಲ್ಲ ದೇವರು ನಿನ್ನಲ್ಲಿ ಬರೆಯುವಂತನಾಗಿದ್ದಾನೆ. ನಿನ್ನಗಾಗದೆ ದೇವರೇನು ಹೇಳ್ತಾನ, ನೀ ಎಂದು ಪಾಪ ಮಾಡಿ ಸಾಯ್ತಿ, ನಿನ್ನ ಇದ್ದಿದ್ದ ಮಕ್ಕಳ ಮೇಲೆ ಬರುತ್ತದೆ. ನಿನ್ನ 10 ತಲೆ 3 ತಲೆ 4 ತಲೆವರೆಗೆ ಏನ್ ಮಾಡ್ತೇನೆ, ಆ ದೋಷದ ಫಲ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆ ದೋಷದ ಫಲ ನಿನ್ನ ಮಕ್ಕಳಿಗೆ ಬರಬೇಕಾದ್ರೆ ನೀನು ಎಷ್ಟು ವಿಚಿತ್ರವಾಗಿದ್ದ ಮನುಷ್ಯರಾಗ್ತಿ ಲೋಕದ ಮೇಲೆ ತಿಳ್ಕೋಬೇಕು. ನಾ ಮಾಡುವ ಒಂದು ಮಾತು, ನಾ ಮಾಡುವ ಒಂದು ಕಾರ್ಯ ಯೋಚನೆ ಮಾಡ್ಬೇಕು. ದೇವರೇ, ಇದು ನಾ ಹಾಳು ಮಾಡೋದಕ್ಕಿಂತ ಮೊದಲು ಇದು ನನ್ನ ಮಕ್ಕಳಿಗೆ ಬರ್ಬೋದೇನೋ, ಇದು ಹಾಳು ಮಾಡೋದಕ್ಕಿಂತ ಮೊದಲು ನನ್ನ ಮಕ್ಕಳಿಗೆ ಅನುಭವಿಸ್ತಾರೇನೋ. ಯಾರು ಮಾಡ್ತಿದ್ದ ಯೋಬ, ಏನ್ ಮಾಡ್ತದೆ ಯೋಬು, ನನ್ನ ಮಕ್ಕಳು ಎಲ್ಲಾದ್ರೂ ಪಾಪ ಮಾಡ್ತಾರ, ದಿನ ಯಜ್ಞಗಳು ಮಾಡ್ತಾನೆ ಇರ್ತೀನ, ದಿನ ಸಮರ್ಪಿಸ್ತಾ ಇದ್ದ ದೇವರಿಗೆ ಯಜ್ಞಗಳು. ಆದರೆ ನಮಗೆ ದೇವರಿಂದ ದೊಡ್ಡ ಅವಕಾಶ ಕೊಟ್ಟಿದ್ದಾನೆ ಕ್ರಿಸ್ತ ಬಂದಿ. ಆತನೇ ಯಜ್ಞದ ಕುರಿ ಮರಿಯಾದ, ಆತನ ರಕ್ತದಿಂದ ನಾವು ದಿನನಿತ್ಯ ಪರಿಶುದ್ಧರಾಯ್ತೀವಿ. ಏನ್ ಕೆಲಸ ಮಾಡ್ಬೇಕು? ಪ್ರಾರ್ಥನೆ. ಮತ್ತೆ ಎಲ್ಲಿಗೆ ಹೋದ್ರು ಪ್ರಾರ್ಥನೆ. ಯಾಕಂದ್ರೆ ಆ ಕಾಲದಲ್ಲಿ ಹಳವಣಿಕೆ ನೋಡ್ತೇವೆ, ಪಾಪ ಮಾಡಿದಾಗೆಲ್ಲ ಏನ್ ಮಾಡ್ತಾರ, ಪಾಪ ದೋಷಕ್ಕಾಗಿ ಯಜ್ಞಗಳು ಮಾಡ್ತಾ ಇದ್ರು. ಕುರಿಗಳು ಕೊಯ್ಯೋದು, ಕೋಣಗಳು ಕೊಯ್ಯೋದು ಮಾಡಿ ದೇವರಿಗೆ ಮೆಚ್ಚಿಸುತ್ತಿದ್ದರು. ಆದರೆ ಆ ಕಲ್ವರಿ ಕ್ರೂಜೆ ಮೇಲೆ ಯೇಸು ಏನ್ ಮಾಡ್ದ, ತನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿ ಇಡೀ ಲೋಕವನ್ನೇ ರಕ್ಷಿಸಿದ. ಆ ರಕ್ತ ನಿಮ್ಮಲ್ಲಿ ಉರಿಯುತ್ತಾ ಇದೆ. ಆ ಜ್ವಾಲೆಯಾಗಿ ಆ ರಕ್ತದ ಒಂದು ಕಣವು ನೀವು ಸ್ವೀಕರಿಸ್ತಾ ಇಲ್ಲ. ದುರಾತ್ಮನ ರಕ್ತದಲ್ಲಿ ಕಾರ್ಯ ಮಾಡ್ತಾ ಇದ್ರಿ. ದುರಾತ್ಮನ ರಕ್ತದಲ್ಲಿ ಯಾರು ಕಾರ್ಯ ಮಾಡ್ತಾರ, ಅವ್ರ ಮನೆಗಳಲ್ಲಿ ಶಾಂತಿ ಸಮಾಧಾನ ಇರಲ್ಲ, ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇರಲ್ಲ. ಅವ್ರಿಗೆ ಎಲ್ಲರೂ ಬಿಟ್ಟು ಹೋಗುವಂತರಿದ್ದಾರೆ, ಎಲ್ಲರೂ ಬೈಯುವಂತರಿದ್ದಾರೆ, ಎಲ್ಲರೂ ತಿರಸ್ಕಾರ ಮಾಡುವಂತರಿದ್ದಾರೆ. ಯಾಕೆ ನಮಗೆ ತಿರಸ್ಕಾರ ನಡೀತಾ ಇದೆ? ನಾವ್ ಏನ್ ಮಾಡಿದೆ ದೇವರೇ? ನಾವೆಲ್ಲ ಚಂದ ಎತ್ತಿದೆಯಲ್ಲ, ನಾವೆಲ್ಲರ ಜೊತೆ ಒಳ್ಳೇದಾಗಿ ಮಾತಾಡ್ತೇ ಇಲ್ಲ. ನೀವು ಮಾಡಿದ ಪಾಪಕ್ಕಾಗಿ ಇದೆಲ್ಲ ಕಾರ್ಯಗಳು ಬರ್ತಾವ. ದೇವರು ಹೆಂಗ ನಿಮ್ಗೆ ಒಂದಾಗ ಕಾರ್ಯಗಳು ಮಾಡ್ತಾನ. ಒಂದ್ ಗಿಡ ಬೆಳೆಸ್ತಾನ, ಈ ಗಿಡಕ್ಕೆ ಹೂವು ಬರ್ಬೇಕು. ಈ ಹೂ ಗಿಡದೊಳಗೆ ಎಷ್ಟು ಟೆಸ್ಟ್ಗಳು ಇರ್ತಾವ, ಇದ್ರ ಕೆಳಗೆ ಎಷ್ಟು ಡಿಸೈನ್ ಅವ ಅಂಬತ್ ದೇವರು ಒಂದೊಂದು ಪಾಯಿಂಟ್ ನೋಟ್ ಮಾಡಿ ಅದ್ರ ಸೃಷ್ಟಿ ಮಾಡ್ಯಾನ. ಆದ್ರ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವರನ್ನು ರೂಪಿಸಿ ಮಾಡ್ಯಾನ ಅಂತ. ಆ ಮಾನವರಿಗೆ ಏನಂದನ, ಈ ಪ್ರಾಣಿ ಪಕ್ಷಿ ಗಿಡ ಮರ ನೀರು ಇದ್ರ ಮ್ಯಾಲೆಲ್ಲ ನಿನಗೆ ದೊರೆತನ ಮಾಡುವಂತೆ ಕೊಡ್ತೇವೆ ಅಂದನಂದ್ರೆ ನಮಗೆ ಎಷ್ಟಾಗಿ ಪ್ರೀತಿ ಮಾಡಿರ್ಬೋದು. ಆ ಗಿಡಕ್ಕೆ ಹೂವ ನೋಡಿ ಎಷ್ಟು ಸುಂದರವಾಗಂತಿ ದೇವರು ಆತರ ಸ್ವರೂಪದಲ್ಲಿ ಸೃಷ್ಟಿ ಮಾಡ್ಯಾನ. ಆದ್ರೆ ಯಾರು